ಸರ್, ಈಗ ಮುಖ್ಯವಾಗಿರುವಂಥದ್ದು ಜಾತಿ ಜನಗಣತಿ ವಿಚಾರವಾಗಿ. ಈಗ ಹಿಂದುಳಿದ ವರ್ಗ, ಹಿಂದುಳಿದ ಆ, ಒಂದು ಸಂಘಟನೆಗಳು ಕೂಡ ಅವರು ಕೂಡ ಸವಾಲಾಗ್ತಿರುವಂಥದ್ದು. ಮತ್ತೊಂದು ಕಡೆ ಲಿಂಗಾಯತ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಪ್ರತಿ ಸವಾಲಾಗ್ತಾ ಇರುವಂಥದ್ದು. ಇದನ್ನು ಯಾವುದೇ ಕಾರಣಕ್ಕೂ ಸ್ವೀಕರಿಸಬಾರ್ದು ಅನ್ನುವಂಥ ಒತ್ತಾಯ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಪ್ರಬಲ ಸಮುದಾಯದ ನಾಯಕರು ಒತ್ತಾಯ ಆಗ್ತಾರೆ. ವೈಯಕ್ತಿಕವಾಗಿ ಯಾರಾದರೂ ಇದ್ರ ಬಗ್ಗೆ ಹೇಳಿಕೆ ಅದಕ್ಕೆ ಉತ್ತರವನ್ನು ಕೊಡೋದಕ್ಕಿಂತ ನಾನೇನು ಹೇಳ್ತೇನೆ, ಈ ಒಂದು ಸಮೀಕ್ಷೆಯನ್ನು ಮಾಡಿದ್ದಂಥದ್ದು ರಾಜ್ಯದ ಶಿಕ್ಷಕ ವರ್ಗದವರು. ಅದಕ್ಕೆ ಸುಮಾರು 1,33,000 ಶಿಕ್ಷಕರೇನೋ ಭಾಗವಹಿಸಿದ್ದಾರೆ. ಸುಮಾರು 30,000 ಕಂದಾಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವರಿಗೆಲ್ಲ ತರಬೇತಿಯನ್ನು ಕೊಟ್ಟು ಮನೆ ಮನೆಗೆ ಕಳಿಸಿದ್ದಾರೆ, ಫಾರ್ಮೆಟನ್ನು ಕೊಟ್ಟು. ಸುಮಾರು 54 ಪ್ರಶ್ನೆಗಳನ್ನು ಕೊಟ್ಟು ಕಳಿಸಿದ್ರು. ಅದರಲ್ಲಿ ಒಂದು ಅಂಶ ಮಾತ್ರ ಜಾತಿ. ಪ್ರತಿ ಮನೆಗೆ ಹೋದಾಗ ಅವರು ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡುವಾಗ ಯಾವ ಜಾತಿ ಅಂತ ಕೇಳಿರ್ತಾರೆ. ಹಾಗಾಗಿ ಶಿಕ್ಷಕರಿಗೆ ವೈಯಕ್ತಿಕ ಹಿತಾಸಕ್ತಿ ಏನಿರ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ಒಂದು ಸಿದ್ಧಗಂಗಾ ಶ್ರೀಗಳು ಒಂದು ಮಾತನ್ನು ಹೇಳ್ತಾ ನಮ್ಮನ್ನು ಯಾರು ಇದುವರೆಗೂ ಸಂಪರ್ಕಿಸೇ ಇಲ್ಲ ಅನ್ನುವಂಥ ಮಾತನ್ನು ಅದು ವರದಿ ಸಲ್ಲಿಸಿದ ನಂತರ ಹೇಳ್ತಾ ಇರೋದು. ನಾನು ಅವರ ಹೇಳಿಕೆಗೆ ಉತ್ತರವನ್ನು ಕೊಡೋದಕ್ಕಿಂತ ಈಗ ನಮ್ಮ ಮನೆಗೆ ಯಾರಾದರೂ ಬಂದಾಗ ಇಂಥದ್ದು ಬೇರೆ ಬೇರೆ ಸಮೀಕ್ಷೆಗೆ ಬರ್ತಾರೆ, ಸೆನ್ಸಸ್ನವರು, ಕಾರ್ಪೊರೇಷನ್ನವ್ರು ಬರ್ತಾರೆ. ನಮ್ಮ ಮನೇಲಿ ಉತ್ತರವನ್ನು ಹೇಳಿ ಕಳಿಸ್ತಿರ್ತಾರೆ, ನನಗೇನು ಗೊತ್ತಾಗೋದಿಲ್ಲ ಅದು. ಹಾಗೆ ಅವ್ರ ಕಚೇರಿಗೆ ಬಂದು ಹೋಗಿರಲೂಬಹುದು, ಅವರಿಗೆ ಮಾಹಿತಿ ಸಿಕ್ಕಿದ್ದಿಲ್ಲ. ಯಾಕಂದರೆ ಇದು 2014-15 ಆಗಿದ್ದು. ಹೆಚ್ಚಿನ ಕಡೆಯಲ್ಲಿ ಇದರ ಬಗ್ಗೆ ನೆನಪಿದೆಯಲ್ಲೂ ಗೊತ್ತಿಲ್ಲ. ಬಟ್ ನಾನು ಕೆಲವು ಕಡೆಯಲ್ಲಿ ಹೋದಾಗ ಹಾಸನದಲ್ಲಿ ನೋಡಿದೆ, ಆ ಮನೆಯಲ್ಲಿ ಒಂದು ಸ್ಟಿಕ್ಕರ್ ಇತ್ತು. ಇದೆಂಥದ್ದು ಅಂತ ಕೇಳಿದೆ. ಅದು ಆಯೋಗದವ್ರು ಬಂದು ಇದನ್ನು ಸಮೀಕ್ಷೆಯನ್ನು ಮಾಡಿದಾಗ ಒಂದು ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಂತ ಹೇಳಿದರು. ಆಗಿದೆ. ಟೋಟಲಾಗಿ ಜನಸಂಖ್ಯೆ 6 ಕೋಟಿ ಚಿಲ್ಲರೆಯಲ್ಲಿ 5,98,00,000 ಸಂಖ್ಯೆ ಸಿಕ್ಕಿದೆ. ಪ್ಲಸ್ ಅನ್ಐಡೆಂಟಿಫೈಡ್ ಸಿಕ್ಕಿದೆ 339 ಲಕ್ಷ. ಅದರಿಂದ 39 ಲಕ್ಷ ಅಲ್ಲ, 39,000 ಇರಬೇಕು. ಅದನ್ನೆಲ್ಲ ಶಿಕ್ಷಕರ ವರ್ಗದಿಂದಲೇ ಇದನ್ನು ಮಾಡಿಕೊಂಡು ಫಾರ್ಮ್ ಫಿಲಪ್ ಮಾಡ್ಕೊಂಡು ಬಂದಂಥದ್ದು. ಭಾರತ್ ಎಲೆಕ್ಟ್ರಾನಿಕ್ಸ್ನವರು ಅದನ್ನು ಸೇಫ್ ಆಗಿ ಅಪ್ಲೋಡ್ ಮಾಡಿ ಇಟ್ಕೊಂಡಿದ್ದಾರೆ. ಏನೇ ಮಾಹಿತಿ ಬೇಕಾದರೂ ಅವ್ರು ಬೇಕಾಗುತ್ತೆ ನಮಗೆ. ಅಂದರೆ ಎಲ್ಲವೂ ಡಿಜಿಟಲ್. ಹೌದು, ದತ್ತಾಂಶ ಎಲ್ಲವೂ ಕೂಡ ಎಲ್ಲವೂ ಸ್ಟೋರ್ ಆಗಿದೆ ಅದರಲ್ಲಿ. ಸರ್, ಈಗ ಇದ್ರ ಬಗ್ಗೆ ಇಷ್ಟೆಲ್ಲ ಪರ ವಿರೋಧ ಮತ್ತೆ ಅದು ಮುಂದುವರೆದಿರುವಂಥದ್ದು. ಶಾಮನೂರು ಶಿವಶಂಕರಪ್ಪ ಜಾತಿಗಳ ನಡುವೆ ಒಡೆದಾಡುವಂಥ ಒಂದು ಪ್ರಯತ್ನ ಆಗುತ್ತೆ ಅಂತ ಆಗ್ಲಿಕ್ಕಿಲ್ಲ ಅಂತ ನಾನು ಹೇಳೋದು, ಯಾರಾದರೂ ಒಂದ್ಸಲಿ ಸರ್ಕಾರ ಅದನ್ನು ಪಬ್ಲಿಕ್ ಡೊಮೇನಿಗೆ ತಂದಾಗ ಚರ್ಚೆ ಆದಮೇಲೆ ಗೊತ್ತಾಗುತ್ತೆ ಸರಿ ತಪ್ಪುಗಳ ಬಗ್ಗೆ. ಅದನ್ನು ಯಾರು ಓದೇ ಇಲ್ಲ, ಇನ್ನು ಓದದೇ ಚರ್ಚೆ ಆಗೋದು ಯಾಕೆ ಅಂತ. ನಾನು ಓದಿ ಆದಮೇಲೆ ಚರ್ಚೆ ಮಾಡಿದರೆ ಅದನ್ನು ತಪ್ಪಿದರೆ ಸರಿಪಡಿಸ್ಕೊಳ್ಳಿಕ್ಕೆ ಆಗ್ತದೆ. ಸರ್, ಈ ಸಂದರ್ಭದಲ್ಲಿ ನೀವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೀರಾ ಸರ್? ಅಂದರೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಅದನ್ನು ಅಂಗೀಕರಿಸಬೇಕು ಅನ್ನುವಂಥದ್ದು ನಮ್ಮ ಕೆಲಸ ಇದ್ದಂಥದ್ದು. ವರದಿಯನ್ನು ಸರ್ಕಾರಕ್ಕೆ ಕೊಡುವಂಥದ್ದು, ಉಳಿದಂಥದ್ದು ಸರ್ಕಾರಕ್ಕೆ ಬಿಟ್ಟದ್ದು. ಸಚಿವ ಸಂಪುಟದಲ್ಲಿ ಚರ್ಚೆಯನ್ನು ಮಾಡಿ ತೀರ್ಮಾನ ತಗೊಳ್ಳಿ. ಈಗ ಸರ್, ನೀವು ಹೊರಗಡೆ ಬಂದ ನಂತರ ಏನು ಈಗ, ಯಾಕಂದರೆ ಕಾಮನ್ ಆಗಿ ಈಗ ನೀವು ಇರುವಂಥದ್ದು, ಸೊ ಈಗೇನು ಮನವಿ ಮಾಡ್ಕೊಳ್ತೀರಾ? ಈಗಲೂ ಅದನ್ನೇ ಸಚಿವ ಸಂಪುಟದಲ್ಲಿದ್ದು ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ. ಅವರು ಅಂಗೀಕರಿಸಬೇಕು ಅಂತ ಮನವಿ. ನಾವು ನಿರೀಕ್ಷೆ ಮಾಡೋದು ಅಂಗೀಕಾರ ಆಗ್ತದೆ ಅಂತ. ಸರ್, ಈಗ ಮುಖ್ಯವಾಗಿ ಇವತ್ತು ಒಂದು ನಿಯೋಗ ಸುಧೀರ್ ಮುರೋಳಿ ಅನ್ನೋ CM ಭೇಟಿಯಾಗಿದ್ದಾರೆ. ಸೊ ತಮಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕಿಮ್ಮನೆ ರತ್ನಾಕರ್ ಅವರೆಲ್ಲ ಒಂದು ನಿಯೋಗ ಇವತ್ತು ಭೇಟಿಯಾಗಿರುವಂಥದ್ದು. ಸೊ ನೀವು ಅಭ್ಯರ್ಥಿ ಅನ್ನುವಂಥದ್ದು ಪ್ರಬಲವಾಗಿ ಕೇಳಿ ಬರ್ತಿರುವಂಥ ಹೊತ್ತಲ್ಲಿ ಅವರು ಕೂಡ ನನಗೆ ಟಿಕೆಟ್ ಕೊಡಿ. ನಾನು ಕೇಳೇ ಇಲ್ಲ ಏನು ಟಿಕೆಟು. ಅವ್ರು ಕೇಳೋದ್ರಲ್ಲಿ ತಪ್ಪು ಇಲ್ಲ. ಒಂದು ಆಕಾಂಕ್ಷೆಯಾಗಿ ಹೋಗಿ ಪಕ್ಷದ ಮುಖಂಡರ ಹತ್ರ ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇನಿದೆ? ನಾನು ಕೇಳಿ ನನಗೆ ಹಠ ಇದ್ರೆ ಇಲ್ಲ, ಅಂಥದ್ದೇನಿಲ್ಲ. ಅಲ್ಲಿಗೆ ಅಭ್ಯರ್ಥಿಗಳಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಸರ್, ನೀವು ಎಷ್ಟು ದಿವಸದಲ್ಲಿ ತೀರ್ಮಾನ ಮಾಡ್ತೀರಾ ಸರ್? 1 ವಾರ ಬೇಕಾಗುತ್ತೆ.
ಸೊ ಯಾರ ಜೊತೆ ಚರ್ಚೆ ಮಾಡ್ತೀರಾ? ಆ ಕ್ಷೇತ್ರದ ಕಾರ್ಯಕರ್ತರು ಹೌದು, ನನ್ನ ಸ್ನೇಹಿತರು ಮತ್ತು ಪ್ರಮುಖವಾಗಿ ಕುಟುಂಬದವ್ರ ಹತ್ರ ಕೇಳಬೇಕಾಗತ್ತೆ. ಅಲ್ಲ, ಯಾಕಂದ್ರೆ ಇತ್ತೀಚೆಗೆ ಈ ಚುನಾವಣಾ ವ್ಯವಸ್ಥೆ ಬಗ್ಗೆ ತಾವು ಪದೇ ಪದೇ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರಿ. ನಿಜ, ಖಂಡಿತ ನನಗೆ ಆತಂಕನೂ ಇದೆ. ಈ ಪರಿಸ್ಥಿತಿ ಪುನಃ ಒಂದೇ ಬೇಡಿಕೆ ಇದೆ, ಯಾರು ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಮತ ಕೊಡಿ ಅಂತ. ನಾಯಕರ ಹೆಸರಲ್ಲಿ ಮತ ಕೇಳಿದರೆ ತೊಂದರೆ ಇಲ್ಲ, ಬಟ್ ಆ ನಾಯಕರ ಹೆಸರು ಉಳಿಸಬೇಕಾದ್ರೆ ಇವ್ರು ಕೆಲಸ ಮಾಡಬೇಕಾಗತ್ತೆ. ಕ್ಷೇತ್ರದಲ್ಲಿ ಎರಡೂ ಆಗಬೇಕಾಗುತ್ತೆ. ನನ್ನ ಅಭ್ಯರ್ಥಿ ಪ್ಲಸ್ ನಾಯಕರು ಎರಡು, ಕೇವಲ ಒಂದು ಭಾಗ ಆಗಬಾರ್ದು. ಮೊನ್ನೆ ಉಡುಪಿಯಲ್ಲಿ ಅದನ್ನೇ ಹೇಳಿದ್ರಲ್ಲ. ಸರ್, ಅಂತಿಮವಾಗಿ CM DC ತಮ್ಮ ಹತ್ರ ಏನು ಹೇಳಿದ್ದಾರೆ ಸರ್? ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ? ಅಭಿಪ್ರಾಯ ಅಲ್ಲಿ ಚರ್ಚೆ ಆಗಿದೆ, ನಾನು ತೀರ್ಮಾನ ತಗೊಂಡ ಮೇಲೆ ಹೇಳ್ತೇನೆ. ಅಲ್ಲಿವರೆಗೆ ನಾನೇನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.